ಮಾಡಬೇಕು ಅಂತ ಹೇಳ್ತೀನಿ. ಬಟ್ ಡ್ಯೂ ಟು ಸರ್ಕಮ್ಸ್ಟಾನ್ಸಸ್ ಅಂದರೆ ನಮ್ಮ ಪ್ಲ್ಯಾನ್ಸೇ ಬೇರೆ ಥರ ಇರುತ್ತೆ. ಸೊ ಅದ್ರಲ್ಲಿ ಬ್ಯುಸಿ ಇರೋದು. ಸೊ ಇಲ್ಲ ಅಲ್ಲಿ ನನಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನಿಸ್ತಾ ಇರುತ್ತೆ. ಸೊ ಅದ್ರಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಯೂಟ್ಯೂಬಲ್ಲಿ ಜಾಸ್ತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾನೇ ಇಲ್ಲ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. 12 o'clock ಬಂದಿದೆ. ಸೊ ಈ ಮನೆಯಿಂದ ಶಿಫ್ಟ್ ಮಾಡಿ ಬೇರೆ ಮನೆಗೆ ಹೋಗ್ತಾ ಇದ್ದೀರಿ. ಸೊ ಸರ್ಟನ್ ರೀಸನ್ಸಿಂದ. ಸೊ ಈ ಮನೇಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ. ಯಾಕೆಂದರೆ ನಾನು ಹೊಸ್ದಾಗಿ ಮದ್ದಾಗಿ ಈ ಮನೆಗೆ ಬಂದಿದ್ದು. ನಾನು ನಮ್ಮ ಸ್ವಂತ ಮನೆಗಿಂತ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಒಂದು ಮೂಲೆಯಲ್ಲೂ ಕೂಡ ಒಂದೊಂದು ಮೆಮೊರೀಸ್ ಇದೆ ಅಂತ ಹೇಳ್ಬೋದು ಈ ಮನೆಯಲ್ಲಿ. ಯಾಕೆಂದರೆ ನಾನು ಹೊಸ್ದಾಗಿ ಮದುವೆ ಬಂದಾಗ ಆ ಹೊಸ ಫೀಲು, ನಾನು ನಮ್ಮ ಹಸ್ಬೆಂಡ್ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು, ನಮ್ಮ ಗುಡ್ ಮೆಮೊರೀಸ್, ಆಲ್ಮೋಸ್ಟ್ ನನ್ನ ಪ್ರೆಗ್ನೆನ್ಸಿ ಜರ್ನಿ, ಆಮೇಲೆ ನನ್ನ ಮಗಳು ಬಂದಿದ್ದು, ನನ್ನ ಮದುವೆಗೋಸ್ಕರ ಬಂದಿದ್ದು, ಆ ಜರ್ನಿ ಎಲ್ಲ ಈ ಮನೆಯಲ್ಲೇ ಶುರುವಾಗಿರೋದು. ಸೊ ಇದು ತುಂಬ ಎಮೋಷ್ನಲ್ ಮನೆ ಅಂತ ಹೇಳ್ಬೋದು. ನಾನು ಎಷ್ಟೇ ಮನೆಗೆ ಹೋದರೂ, ನಮ್ಮ ಸ್ವಂತ ಮನೆಗೆ ಹೋದರೂ ಈ ಮನೇಲಿರೋ ಮೆಮೊರೀಸ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಲಾಸ್ಟಾಗಿ ಒಂದು ಪುಟ್ಟದಾಗ ಒಂದು ಬ್ಲಾಗ್ ಮಾಡಿಬಿಡೋಣ, ಹೋಮ್ ಟೂರ್ ಮಾಡಿ ಅಂತ. ಆ್ಯಕ್ಚುಲಿ ಈ ಮನೆಗೆ ಬಂದಮೇಲೆ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಮಾಡೋಣ ಅಂದರೆ ಸಡನ್ನಾಗಿ ನಮ್ಮದು ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗಿ ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತಾಯಿದ್ವಿ. ಸೊ ಆವಾಗ ನಾನು ಇಲ್ಲಿ ಬಂದು ಶಿಫ್ಟ್ ಆಗಿ ಇದನ್ನೆಲ್ಲ ಮಾಡೋಷ್ಟರಲ್ಲೇ ಅದೆಲ್ಲ ಪ್ಲ್ಯಾನ್ಸ್ ಆಗುತ್ತಲ್ಲ. ಸೊ ನಾನೇನೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ನಾಳೆ ಆ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀನಿ. ನಾಳೆ ಹಾಲು ಉಗ್ಸೋದು ಎಲ್ಲ ಇರುತ್ತೆ. ಸೊ ಈ ಮನೆಯೆಲ್ಲ ಪ್ಯಾಕಿಂಗ್ ಮಾಡಬೇಕು. ನಾನು ಇನ್ನೂ ಏನೂ ಪ್ಯಾಕ್ ಮಾಡಿಲ್ಲ. ಅಮ್ಮನ ಮನೆಯಿಂದಲೇ ಏನೂ ಸರಿಯಾಗಿ ತಂದಿಲ್ಲ ನಾನು. ಸೊ ಇಲ್ಲಿ ನಮ್ಮ ಮನೇಲಿ ಒಂದಷ್ಟೆಲ್ಲ ಪ್ಯಾಕ್ ಮಾಡಿದ್ದೀವಿ. ಕಿಚನ್ದೆಲ್ಲ 3-4 days ಬ್ಯಾಕೆ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಮಕ್ಕಳ ಟಾಯ್ಸು, ಆಮೇಲೆ ಮೇನ್ ಐಟಮ್ಸ್ ಎಲ್ಲ ಮಾತ್ರ ಪ್ಯಾಕ್ ಮಾಡಬೇಕು. ಇನ್ನು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿಬಿಟ್ಟಿದೆ. ಸೊ ನನ್ನದು ಸ್ವಲ್ಪ ನೀವು ಹೇಳ್ತಾ ಇರ್ತೀರಾ ಸಾರಿ ಬ್ಲಾಗ್ಸ್ ಮಾಡಿ, ಬ್ಲೌಸ್ದು ಬ್ಲಾಗ್ ಮಾಡಿ ಅಂತ. ಬಟ್ ಏನಾಗುತ್ತೆ ಅಂದರೆ ನಾನು ಸ್ವಲ್ಪ ಅಲ್ಲಿಟ್ಟಿದ್ದೀನಿ, ಒಂದು ಸ್ವಲ್ಪ ಎಲ್ಲಿಟ್ಟಿದ್ದೀನಿ. ಸೊ ಅದಕ್ಕೆ ಬ್ಲಾಗ್ ಮಾಡಿಲ್ಲ. ಸೊ ಒಂದ್ಸಲಿ ಎಲ್ಲ ಒಂದು ಕಡೆ ಸೆಗ್ರೇಟ್ ಆದಮೇಲೆ ನಾನು ಆ ಬ್ಲಾಗ್ಸ್ ಸಪ್ರೇಟ್ ಬ್ಲೌಸ್ ಬ್ಯಾಗ್ ನನ್ನದು ಕಲೆಕ್ಷನ್ಸ್ದೆ ಒಂದು, ಸೀರೆ ಕಲೆಕ್ಷನ್ಸ್ದೆ ಒಂದು, ಹೋಮ್ ಟೂರು ಎಲ್ಲ ಮಾಡ್ತೀನಿ. ಸೊ ಇನ್ಮೇಲಿಂದ ಅಟ್ಲೀಸ್ಟ್ ಶಾರ್ಟ್ಸ್ ಆದರೂ ಹಾಕ್ತೀನಿ. ಇಲ್ಲಾಂದರೆ ಕನ್ಸಿಸ್ಟೆನ್ಸಾಗಿ ಮೈಂಟೈನ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ವೀಕಲ್ಲಿ 3 ಬ್ಲಾಗ್ಸ್ ಮಾಡಿ ಹಾಕಬೇಕು, 3 ವೀಡಿಯೋಸ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಿಮ್ಮ ರೆಸ್ಪಾನ್ಸ್ ಜಾಸ್ತಿ ಇದ್ದಷ್ಟು ನಾನು ವೀಡಿಯೋಸ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೊಂದು ಈ ಮನೆದೊಂದು ನನ್ನ ಮೆಮೊರೀಸ್ಗೋಸ್ಕರ ಒಂದು ಪುಟ್ಟದಾಗಿ ಬ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ನಾನು ಸೇವ್ ಮಾಡ್ಕೊಳ್ಬೇಕಂತ ಆಸೆ ನನಗೆ. ಸೊ ಅದಕ್ಕೋಸ್ಕರ ಒಂದು ಪುಟ್ಟ ಮನೆ ಬ್ಲಾಗ್ ಅಂದರೆ ಪುಟ್ಟ ಹೋಮ್ ಟೂರ್ ಥರ ಮಾಡ್ತೀನಿ. ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ನಮ್ಮ ಮನೆ ಔಟ್ಸೈಡು. ಇಲ್ಲೆಲ್ಲ ಫುಲ್ ಗ್ರೀನರಿ ಇತ್ತು. ಇವಾಗ ನಮ್ಮ ಓನರವ್ರ ಮನೆ ಕಟ್ತಾಯಿದ್ದಾರೆ ಇಲ್ಲಿ. ಸೊ ಇದೆಲ್ಲ ನಮ್ಮ ಮನೆ. ಇದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರು ಎಲ್ಲನೂ. ಸೊ ಇದು ನಮ್ಮ ಮನೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಏನೇ ಗಲೀಜಿದ್ರು ಇಗ್ನೋರ್, ಓಕೆನಾ. ಸೊ ನೋಡಿ, ಅರ್ಧಂಬರ್ಧ ಪ್ಯಾಕಿಂಗ್ ಆಗಿದೆ. ಆಮೇಲೆ ಇದೆಲ್ಲ ನನ್ನ ಮಗಳು ಇದೆಲ್ಲ ಗಲೀಜು ಮಾಡಿದ್ದಾಳೆ. ಇದೆಲ್ಲ ಟಾಯ್ಸು ನನ್ನ ಮಗಳದಲ್ಲ, ನನ್ನ ಅಳಿಂದು. ಸೊ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ವರ್ಕ್ ಇದ್ದಾಗ ಸ್ವಲ್ಪ ಯಾವಾಗ ಫ್ರೀ ಇರುತ್ತೋ ಆವಾಗ ಬ್ಲಾಗ್ಸ್ ಎಡಿಟ್ ಮಾಡ್ಕೊಳ್ಳೋದು ಆಗ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಗೊತ್ತು ಟ್ರೈಪಾಡು. ಸೊ ಇದು ಹಾಕಿರೋದ್ರಿಂದ ಇದನ್ನು ಈ ಥರ ಇಟ್ಟಿದ್ದಿರಲಿಲ್ಲ, ಅಂದರೆ ಯೂಶ್ವಲಿ ಹೀಗಿರೋದು. ಸೊ ನೋಡಿ ಎಷ್ಟೊಂದಿದೆ. ಬೇಕಾದರೆ ಏನೇನು ಟಾಯ್ಸ್ ಇದೆ ಅಂತ ಒಂದು ಬ್ಲಾಗ್ ಮಾಡಿ ಹಾಕ್ಬೋದು, ಅಷ್ಟು ಟಾಯ್ಸ್ ಇದೆ ನಮ್ಮ ಮನೆಯಲ್ಲಿ. ಸೊ ಇದು ನಮ್ಮ ಡೈನಿಂಗ್ ಟೇಬಲ್ ಪರಿಸ್ಥಿತಿ ಎಲ್ಲ ಕ್ಲೀನಿಂಗೋಸ್ಕರ ಹೀಗೆಲ್ಲ ಡಂಪ್ ಮಾಡೋಕ್ಕಿದ್ದೀರಿ. ಸೊ ಇದು ನಮ್ಮ ಕಿಚನ್ನು. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗೋಗಿದೆ ನೋಡಿ. ಸೊ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀರಿ. ಸೊ ಇಲ್ಲಿ ಯೂಸ್ ಮಾಡೋಷ್ಟಷ್ಟೇ ಥಿಂಗ್ಸ್ ಇಟ್ಕೊಂಡಿರೋದು, ಇನ್ನೆಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗೋಗಿದೆ. ಸೊ ಇದು ನಮ್ಮ ಮನೆ. ಇದು ಕಿಚನ್, ಇದು ಟಿ ವಿ ಶೋಕೇಶ್ದು. ಇದು ಕೂಡ ಸ್ವಲ್ಪ ಎಲ್ಲ ಟಾಯ್ಸ್ ಎತ್ಬಿಟ್ಟಿದ್ದೀನಿ ಇಲ್ಲಿ ಇದ್ದಿದ್ದೆಲ್ಲನೂ. ಇನ್ನೂ ಒಂದಷ್ಟೆಲ್ಲ ಎತ್ತಬೇಕು, ಟೈಮ್ ಆಗಾಗ್ತಾಯಿಲ್ಲ. ಇದು ನಮ್ಮ ಅತ್ತೆಯವ್ರದ್ದು ರೂಮು, ನಮ್ಮ ಅತ್ತೆ ಮಾವವ್ರದ್ದು. ಅವರು ಕೂಡ ಪ್ಯಾಕಿಂಗ್ ಮಾಡಿದ್ದಾರೆ ಸ್ವಲ್ಪ. ನೋಡಿ ಎಲ್ಲೆಲ್ಲ ಇಟ್ಟಿದ್ದಾರೆ. ಒಂದಷ್ಟೆಲ್ಲ ಇಲ್ಲಿ ನೋಡಿ ಎಲ್ಲ ಹೇಗೆ ಪ್ಯಾಕ್ ಮಾಡಿದ್ದಾರೆ ಅಂತ. ಇಲ್ಲೊಂದಷ್ಟೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸೊ ಮೇಲಿರೋದನ್ನೆಲ್ಲ ಹಾಗೆ ತೊಗೊಂಡು ಹೋಗೋದು ಅಂತ. ಇನ್ನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನ್ನ ರೂಮಲ್ಲಿ ನಾನು ಇನ್ನೂ ಏನೂ ಮಾಡಿಲ್ಲ. ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ಇದು ನಮ್ಮ ಹಸ್ಬೆಂಡ್ ಕಬೋರ್ಡು, ಇದು ನನ್ನ ಕಬೋರ್ಡು. ಸೊ ನಾನಿರೋದೇ ಕಮ್ಮಿ ಅಂತ ಅಂದ್ಬಿಟ್ಟು ನಾನು ಯೂಶ್ವಲಿ ಸೀರೆಗಳೆಲ್ಲ ಒಂದು ಸುಟ್ಕೇಸಲ್ಲಿ ಹಾಕ್ಕೊಳ್ಳೋಣ ಅಂತ
ಇದನ್ನೆಲ್ಲ ಹಾಗೆ ಗಂಟು ಕಟ್ಟಿ ತೊಗೊಳ್ಳೋಣ ಹೋಗೋಣ ಅಂತ. ನಾನು ಇದರಲ್ಲಿ ಏನೂ ಯೂಸ್ ಮಾಡಿಲ್ಲ. ಇದೆಲ್ಲ ನಂಗೆ ಇವಾಗ ಆಗ್ತಾಯಿಲ್ಲ ಡ್ರೆಸ್ಸಸ್ಸು. ಸೊ ಇಷ್ಟೇ ನಾನು ಯೂಸ್ ಮಾಡ್ತಿರೋದು. ಇದೆಲ್ಲ ಡೈಲಿ ವೇಸಸ್ಸು, ಇದೆಲ್ಲ ಸೀರೆಗಳು. ಸೊ ಪ್ಲೀಸ್ ಇಗ್ನೋರ್, ಓಕೆನಾ? ನಾನು ಅಲ್ಲಿಗೆ ಹೋದ್ಮೇಲೆ ಎಲ್ಲ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ನಮ್ಮ ಹಸ್ಬೆಂಡು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ತೊಗೊಂಡು ಹಾಕ್ಕೊಂಡಿದ್ದ ಫೋಟೋ ಇದು. ಸೊ ಈ ರೂಮಲ್ಲಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ ಈ ರೂಮಲ್ಲಿ. ನನಗೆ ಹೇಳೋಕ್ಕಾಗಲ್ಲ ಮಾತಲ್ಲಿ, ಅಷ್ಟು ಮೆಮೊರೀಸ್ ಇದೆ. ನೋಡಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಇದು ನಮ್ಮ ಮನೆ ಹೋಮ್ ಟೂರು. ಸೊ ಈಚ್ ಆ್ಯಂಡ್ ಎವ್ರಿ ಕಾರ್ನರಲ್ಲಿ ಕೂಡ ಈ ಮನೇಲಿ ತುಂಬ ಮೆಮೊರೀಸ್ ಇದೆ. ಇವತ್ತು ಮತ್ತೆ ನೆಕ್ಸ್ಟ್ ಇವತ್ತೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಇನ್ನು ಸ್ವಲ್ಪ ಹೊತ್ತು ನನ್ನ ಮಗಳು ಎದ್ದಿದ ತಕ್ಷಣವೇ ಅಲ್ಲಿಗೆ ಹೋಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಅಲ್ಲಿ ಕ್ಲೀನಿಂಗ್ ಮುಗಿಸ್ಕೊಂಡು ಬಂದು ಇವಾಗ ಆದರೆ ಇಲ್ಲಿ ಸ್ವಲ್ಪ ಪ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋದರೆ ಮತ್ತೆ ಬಂದು ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗೋದೋ ಗೊತ್ತಿಲ್ಲ. ಆಮೇಲೆ ಇದೆಲ್ಲ ನಾನು ಡ್ಯೂಟಿ ಮಾಡ್ತಾಯಿರ್ತೀನಿ. ವರ್ಕ್ ಮಾಡಿಕೊಂಡ್ರೆ ನಾನು ಕೆಲಸ ಮಾಡ್ತೀನಿ. ಇವಾಗ ಸ್ವಲ್ಪ ಪ್ಯಾಕಿಂಗ್ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಓನ್ಲಿ ರೇಷ್ಮೆ ಸೀರೆ ಮಾತ್ರ ಇದ್ರಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಸೀರೆ ನಾನು. ಸೊ ನಾನು ಯಾವುದು ತಂದಿಲ್ಲ ಹೀಗೆ. ಇದು ನನ್ನ ಸ್ವಸ್ಥಾನಕ್ಕೆ ತಂದಿದ್ದು. ಒಂದು 2 ಸಲ ಹುಟ್ಟಿದ್ದೀನಿ ಅಷ್ಟೇ. ನಾನು ಇದು ನನ್ನ ಫೇವ್ರೆಟ್ ಸೀರೆ ಅಂತ ಹೇಳ್ಬೋದು. ಇದು ನನ್ನ ಲಗ್ನ ಕಟ್ಸೋಕೆ ಕೂರಿಸಿದ್ದು ನಮ್ಮ ಅತ್ತೆಯವರು. ಎಲ್ಲ ಒಂದಿನ ಬ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇದು ನಮ್ಮ ಸಿಸ್ಟ್ರಿನ್ ಅವ್ರ ಸಿಸ್ಟ್ರಿನ್ ಲಾ ಅವ್ರು ಕೊಡಿಸಿದ್ದು. ಇದು ಮಗ್ಗದಲ್ಲಿ ನೇದಿರುವಂಥ ಸೀರೆ, ಅದು ಕೂಡ ತೋರಿಸ್ತೀನಿ. ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಇದು ಒಂದು ರಿಚ್ ಲುಕ್ ಕೊಡ್ತು. ಅವಾಗೆಲ್ಲ ಕಾಪರ್ ಅಂದರೆ ಸ್ವಲ್ಪ ಜನ ಏನದು ಹಾಟ್ ಅಂತ ಅನ್ಸೋದು. ಇವಾಗ 3000ಗೆ 2000 ಸಿಗೋದು. ಬಟ್ ಇದು ತುಂಬ ಕಾಸ್ಟ್ಲಿ. ನಮ್ಗೆ ಆಲ್ಮೋಸ್ಟ್ ಒಂದು 25,000 ಕೊಟ್ಟು ಕೊಂಡ್ಕೊಂಡು ಸೀರೆ ಅಂದರೆ ಇದೆ ಅಂತ ಹೇಳ್ಬೋದು. ನನ್ನ ಫಸ್ಟ್ ಲೈಫಲ್ಲಿ ನಮ್ಮ ಅತ್ತೆಯವ್ರು ಕೊಡಿಸಿದ್ದದು. ಇದು ನಾರ್ಮಲ್ ಸೀರೆ. ಇದು ನಾನು ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ ಸೀರೆ, ನಮ್ಮ ಅತ್ತೆಯವ್ರು ಕೊಡಿಸಿದ್ದು. ಇದೆಲ್ಲ ನಾರ್ಮಲ್ ಸೀರೆಗಳು. ಸೊ ಇದರಲ್ಲಿ ಬೇಡ, ಇನ್ನೊಂದ್ರಲ್ಲಿ ಇಟ್ಕೊಳ್ತೀನಿ. ಇದು ರೀಸೆಂಟಾಗಿ ತೊಗೊಂಡಿದ್ದು. ಬಟ್ ಈ ಥರ ಸ್ಯಾರಿ ಅಂದರೆ ನಂಗೆ ತುಂಬ ಇಷ್ಟ. ಒಂಥರ ಫುಲ್ ಸಾಫ್ಟ್ ಆಗುತ್ತೆ. ಈ ಥರ ಅಂದರೆ ನಮ್ಮ ಕಾಟನ್ ಇದು ನನಗೆ. ಇದು ನಂಗೆ ಕಾಟನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ತುಂಬ ಸ್ಮೂತಾಗಿರುತ್ತೆ, ಹ್ಯಾಂಡಲ್ ಮಾಡೋದು ತುಂಬ ಈಸಿ ಅಂದ್ಬಿಟ್ಟು. ಸೊ ಇದು ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ. ನಾನು ಇಷ್ಟಪಟ್ಟು ತೊಗೊಂಡಿದ್ದೆ ಸ್ಯಾರಿ. ಬರೀ 1000 ರೂಪೀಸ್. ಏನು ಗಜಾನಂದ ಟೆಕ್ಸ್ಟೈಲ್ಸ್ ಅಂತ ಇದೆ, ಎಲ್ಲ ಅಲ್ಲಿ ತೊಗೊಂಡಿದ್ದು. ಇದು ಒಂದೇ ಸಲ ಹುಟ್ಟಿರೋದು, ನನಗೆ ಗೊತ್ತಿರೋದು ಒಂದೇ ದಿನ. ಈ ಬ್ಲೌಸ್ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಒಂದೇ ದಿನ ಹುಟ್ಟಿರೋದು. ಮೋಸ್ಟ್ ಪ್ರಾಬಬ್ಲಿ ನಾಳೆ ಉಟ್ಕೊಳ್ತೀನಿ. ಬಟ್ ಸ್ಟಿಚಸ್ ಎಲ್ಲ ಬಿಚ್ಚಬೇಕು. ಸೊ ಇದ್ರ ಕತೆ ಹೇಳ್ಬಿಡ್ತೀನಿ ನಿಮ್ಮ ಹತ್ರ. ಒಂದಿನ ಏನಾಯಿತು ಅಂದರೆ, ಹೀಗೆ ನಾರ್ಮಲಲ್ಲಿ ಇಟ್ಟಿದ್ದೆ ನಾನು. ಅಂದರೆ ಬ್ಲೌಸ್ ಈ ಬ್ಲೌಸ್ನ ನಾನು ಎಂಗೇಜ್ಮೆಂಟ್ ಬ್ಲೌಸು ತುಂಬ ಸರ್ಚ್ ಮಾಡಿ ನಾನು ಈ ಪ್ಯಾಟ್ರನ್ನ ಹೊಲಿಸ್ಕೊಂಡಿದ್ದು. ನನಗೆ ಅವಾಗೇ ಇದು ಅರೌಂಡ್ 3-4 ಇಯರ್ಸ್ ಬ್ಯಾಕ್ 3500 ಫುಲ್ ಮಗ್ಗಮ್ ವರ್ಕ್ ಮಾಡಿಸಿದ್ದೆ ನಾನು. ನೀವೇ ನೋಡ್ಬೋದು. ಒಂದು ಚೂರು ನಾನು ಥ್ರೆಡ್ ಇದು ಯೂಸ್ ಮಾಡಿಲ್ಲ, ಸ್ಟೋನ್ಸ್ ಯೂಸ್ ಮಾಡಿ ಮಾಡಿಸ್ಕೊಂಡು ಫುಲ್ ಥ್ರೆಡ್ಡಲ್ಲೇ ಮಾಡಿಸ್ಕೊಂಡಿದ್ದೆ. ಕಾಂಬಿನೇಷನ್ ಕೂಡ ಚೆನ್ನಾಗಿರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಬಂತು. ಬಟ್ ಏನಾಯಿತು ಅಂದರೆ, ಎಂಗೇಜ್ಮೆಂಟ್ ಎಲ್ಲ ಆಯಿತು. ಆಗಿ
ಸ್ವಲ್ಪ ದಿನಕ್ಕೆ ಬ್ಲೌಸ್ ಏನೋ ಎತ್ತಿಡಬೋದು. ಬಟ್ ಸೀರೆ ಮೇಲಿಂದ ಬ್ಲೌಸ್ ಬಿದ್ದೋಗ್ಬಿಡ್ತು. ಬಿದ್ದೋಗಿದ ತಕ್ಷಣವೇ ಈ ಬೀಡ್ಸ್ ಹೇಳ್ತಾರಲ್ವಾ, ಆ ಬೀಡ್ಸ್ ಫುಲ್ಲು ಹೊಡೆದೋಯ್ತು. ಈ ಬೀಡ್ಸು ನನ್ನ ಪುಣ್ಯಕ್ಕೆ ಈ ಬೀಡ್ಸ್ ಎಕ್ಸ್ಟ್ರಾ ಬೀಡ್ಸ್ 7 ಬೀಡ್ಸ್ ಅವ್ರು ಎಕ್ಸ್ಟ್ರಾ ಕೊಟ್ಟಿದ್ರು. ಸೊ ಆ ಬೀಡ್ಸ್ನ ನಾನು ಸ್ಟಿಚ್ ಮಾಡಿಕೊಂಡು ಈ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ. ಆಮೇಲೆ ಏನಕ್ಕೆ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅಂದರೆ ಎನಿ ಟೈಮ್ ಇದು ಫಾಲ್ ಆದ್ರೂ ಈ ಬೀಡ್ಸ್ ಎಲ್ಲ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರನೇ ಬಾಕ್ಸಲ್ಲೇ ಅದು ಕೂಡ ಈ ಥರ ಫೋಲ್ಡ್ ಮಾಡಿ, ಬಿದ್ದರೂ ಕೂಡ ಹೊಡಿಬಾರ್ದು ಅಂತ ಈ ಥರ ಫೋಲ್ಡ್ ಮಾಡಿ ನಾನು ನನ್ನ ಬೀಡ್ಸ್ ಬ್ಲೌಸ್ನ ಈ ಥರ ಸೇವ್ ಮಾಡಿದ್ದೀನಿ ಬಾಕ್ಸಲ್ಲಿ. ನನಗೇನು ಇದು ತುಂಬ ಮೆಮೊರಿ ಸೀರೆ ಅಂತ ಹೇಳ್ಕೊಂಡು ತುಂಬ ಉಟ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಅದನ್ನ ಬಾಕ್ಸಲ್ಲಿ ಇದು ಒಂದೇ ಬ್ಲೌಸ್ನ ನಾನು ಈ ಥರ ಬಾಕ್ಸಲ್ಲಿ ಇಟ್ಕೊಂಡಿರೋದು. ಇನ್ನು ನಾನು ರಿಸೆಪ್ಷನ್ ಸೀರೆಲ್ಲ ನಿಮ್ಮ ಹತ್ರ ಮತ್ತೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ನಾನು ಬಾಕ್ಸ್ ಸೇವ್ ಮಾಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಾಕ್ಸಲ್ಲಿ ಇಡಬಾರ್ದು, ಬಟ್ ಏನು ಮಾಡೋದು, ಬೀಟ್ಸ್ ಹಾಕ್ಸ್ಬಿಟ್ಟಿದ್ದೀನಲ್ಲ, ಅದು ಹೊಡೆದೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ನಮ್ಮ ಮನೆ ಹತ್ರ ಹೋಗಬೇಕು ಅಂತ ಆಟೋ ಕಳಿಸಿದ್ರು. ಸೊ ಆಟೋದಲ್ಲಿ ನಾನು ನನ್ನ ಮಗಳು ಆಟೋದಲ್ಲಿ ಹೊರಟ್ರಿ. ಸೊ ನಾವು ಶಿಫ್ಟ್ ಆಗ್ತಾ ಇರೋದು ಈ ಮನೆಗೆ ತುಂಬ ದೊಡ್ಡದಾಗಿದೆ ಕಂಪೇರ್ ಟು ಆ ಮನೆ. ಈ ಮನೆ ಸ್ವಲ್ಪ ದೊಡ್ಡದಾಗಿದೆ. ಸೊ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ವಾಷಿಂಗ್ ಮಿಷಿನ್ ಕಂಪಾರ್ಟ್ಮೆಂಟ್ ಸಪ್ರೇಟ್ ಕೊಟ್ಟಿದ್ದಾರೆ. ಹೊರಗಡೆ ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಸಪ್ರೇಟ್ ಇದೆ. ಸೊ ಕಿಚನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಅಂತ ಹೇಳ್ಬೋದು. ರೂಮು ಅಷ್ಟೇ, ಬಟ್ ಅಲ್ಲಿ ಸೇಮ್ ರೂಮ್ ಏನಿತ್ತೋ ಅದೇನೆ. ಬಟ್ ಮೇಲೆ ನಮ್ಗೆ ಅಷ್ಟೆಲ್ಲ ಸ್ಪೇಸ್ ಇರಲಿಲ್ಲ, ಬಟ್ ಇಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ. ಈ ರೂಮಲ್ಲೆಲ್ಲ ಕಬೋರ್ಡ್ಸು ಆ ಥರ ಎಲ್ಲ ಇದೆ. ನಮ್ಮ ರೂಮಲ್ಲಿ ಅಷ್ಟೆಲ್ಲ ಕಬೋರ್ಡ್ಸ್ ಇಲ್ಲ. ಈ ಥರದ್ದು ಒಂದು ದೊಡ್ಡ ಮಿರರ್ ಇರಬೇಕು ಅನ್ನೋದು ನನ್ನ ಆಸೆ, ಬಟ್ ನನ್ನ ರೂಮಲ್ಲಿಲ್ಲ, ನಮ್ಮ ಅತ್ತೆ ರೂಮಲ್ಲಿದೆ. ಸೊ ರೆಡಿ ಆಗೋಕ್ಕೆ ಇಲ್ಲೇ ಬಂದು ರೆಡಿ ಆಗಬೇಕು ಅಂತ ಹೇಳ್ತಾ ಇದ್ದೆ ನಮ್ಮ ಅತ್ತೆ ಹತ್ರ. ಅಡುಗೆ ಮನೆ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಕಂಪೇರ್ ಟು ಅಂದರೆ ಕಬೋರ್ಡ್ಸ್ ಎಲ್ಲ ಇಲ್ಲ, ಸ್ಟೋರೇಜ್ ರೂಮ್ ಆ ಥರ ಎಲ್ಲ ಏನಿಲ್ಲ. ಇಲ್ಲೇ ದೊಡ್ಡ ಕಂಪಾರ್ಟ್ಮೆಂಟ್ ಬಂದಿದೆ. ಅಂದರೆ ಪಾತ್ರೆ ಸಾಮಾನು ಕಿಚನ್ ಐಟಮ್ಸ್ ಎಲ್ಲ ನೀಟಾಗಿ ಇಟ್ಕೊಳ್ಳೋಕ್ಕೆ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಅತ್ತೆಯವ್ರ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮನೆಗೆ ಬಂದ್ರಿ. ಬರೋಷ್ಟರಲ್ಲಿ ಇವ್ರಿಬ್ರು 5 o'clock ಆಗಿತ್ತು. ಆ ಟೈಮಲ್ಲಿ ಇವರಿಬ್ಬರು ಮಣ್ಣಲ್ಲಿ ಆಡೋ ಟೈಮು. ಸೊ ಇಬ್ಬರು ಹೋಗಿ ಮಣ್ಣಲ್ಲಿ ಆಡೋದು ದಿನ ಸಂಜೆ ಹೊತ್ತು. ಮಾರ್ನಿಂಗ್ ಒನ್ ಟೈಮ್, ಈವ್ನಿಂಗ್ ಒನ್ ಟೈಮ್ ಇವರಿಬ್ರಿಗೂ ಸ್ನಾನ ಮಾಡಿಸ್ತೀವಿ. ಸೊ ಹಿಂಗೆಲ್ಲ ಆಡಿದಾದ್ಮೇಲೆ ಸ್ನಾನ ಮಾಡಿಸೋದು. ನೋಡಿ ಹೆಂಗೆ ಆಡ್ತಾಯಿದ್ದಾರೆ ಅಂತ ಇಬ್ಬರು. ಅವ್ರದ್ದು JCB ಟಿಪ್ಪರು ಆಟ ಸಾಮಾನೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡು ಹಾಕ್ಕೊಂಡು ಆಡ್ತಾ ಇರ್ತಾರೆ. ಮಕ್ಕಳಿಗೆ ಮಣ್ಣಲ್ಲಿ ಆಡೋದಂದರೆ ಏನು ಚಂದನೋ ಗೊತ್ತಿಲ್ಲ. ಹಾಗೆ ಪೂಜೆಗೆ ಬೇಕಾಗಿರೋ ಐಟಮ್ನೆಲ್ಲ ಎತ್ತಿಟ್ಟು ಬ್ಯಾಗಿಗೆ, ಮತ್ತು ಕೆಲವೊಂದು ಕುಂಕುಮ ಕೊಡೋಕ್ಕೆ ಎಲ್ಲ ಐಟಮ್ಸ್ನ ಎತ್ತಿಟ್ಕೊಂಡು ಮಾವಿನ ಎಲ್ಲ ಕೋಸ್ತಾಯಿದ್ರು ನಮ್ಮ ಮಾವ. ಏಕೆಂದರೆ ನಾಳೆ ತೋರಣ ಕಟ್ಟಬೇಕಲ್ವ ಮನೆಗೆ, ಅದಕ್ಕೋಸ್ಕರ ಇದನ್ನೆಲ್ಲ ಕೋಸಿದಾದ್ಮೇಲೆ ಎಲ್ಲ ಪ್ಯಾಕ್ ಮಾಡಿ ಈ ಮನೇಲಿ ಲಾಸ್ಟ್ ಡೇನ ತುಂಬ ಎಂಜಾಯ್ಮೆಂಟಲ್ಲಿ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನಾಳೆ ಎಲ್ಲ ಪೂಜೆ ಇರೋದ್ರಿಂದ ಅದು ಇದು ಜೋಡಿಸ್ಕೊಳ್ಳೋದೇ ಸರಿ ಹೋಯಿತು. ಸೊ ಲಾಸ್ಟಿಗೆ TV ನೋಡಿ ಈ ಮನೇಲಿ ಮುಗಿಸಿದ್ರಿ. ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾಳೆ ಆಲೂಪ್ಸ ಇದಿದೆ, ನಾಳೆನೇ ಶಿಫ್ಟ್ ಆಗ್ತಾ ಇರೋದು. ಸೊ ಇವತ್ತು ನಮ್ಮ ಈ ಮನೇಲಿ ಲಾಸ್ಟ್ ಡೇ. ಸೊ ಈ ವಿಡಿಯೋ ಇಷ್ಟ ಆಯ್ತಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು.